ಸ್ನೇಹಿತರೆ, ನೋಡ್ರಿ, ನಾನು ಗೃಹ ಆ್ಯಪ್ನಾಗ ಕೆಲವೊಂದಿಷ್ಟು ಮ್ಯೂಚುವಲ್ ಫಂಡ್ದಾಗ ಹೂಡಿಕೆ ಮಾಡೀನಿ. ಯಾವ್ಯಾವ ಹೂಡಿಕೆ ಮಾಡಿದ್ದೀನಿ ಅನ್ನೋದನ್ನು ಈಗ ತೋರಿಸ್ತೀನಿ. ನೋಡ್ರಿ, ಫಸ್ಟಿಗೆ ಗೃಹ ಆ್ಯಪ್ ಓಪನ್ ಮಾಡಿ ಅದರಲ್ಲಿ ಡ್ಯಾಶ್ಬೋರ್ಡ್ ಒಳಗೆ ಹೋದ್ರೆ ಇಲ್ಲಿ ನಾವು ಯಾವ ಮ್ಯೂಚುವಲ್ ಫಂಡ್ದಾಗ ಹೂಡಿಕೆ ಮಾಡೀವಿ, ಇನ್ವೆಸ್ಟ್ ಮಾಡೀವಿ ಅನ್ನೋದನ್ನು ತೋರಿಸುತ್ತದೆ. ಈಗ ಫಸ್ಟಿಗೆ ನಾನು ಇಲ್ಲಿ ಟೋಟಲ್ ಆಗಿ 12 ಫಂಡ್ಗಳಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ದೇನೆ. ಯಾವ್ಯಾವಪ್ಪ ಅಂದ್ರೆ ಅವು ಫಸ್ಟ್ ಒನ್ ಈಸ್ ICICI ಪ್ರುಡೆನ್ಷಿಯಲ್ ಮಲ್ಟಿ ಅಸೆಟ್ ಫಂಡ್ ಡೈರೆಕ್ಟ್ ಗ್ರೋತ್. ಇದರೊಳಗೆ ನಾನು 10,010 ರೂಪಾಯಿ ಹಾಕಿದ್ದೇನೆ. ಇದು ಟೋಟಲ್ ಇದ್ರ ವ್ಯಾಲ್ಯೂ ಎಷ್ಟಾಗಿತ್ತಪ್ಪ ಅಂದ್ರೆ 11,430 ಆಗಿದೆ. ನೆಕ್ಸ್ಟ್ ಇಡಲ್ವೈಸ್ ಮಿಡ್ ಕ್ಯಾಪ್ ಡೈರೆಕ್ಟ್ ಪ್ಲ್ಯಾನ್ ಗ್ರೋತ್. ಇದರೊಳಗೆ 4,004 ರೂಪಾಯಿ ಹಾಕಿನಿ. ಇದು ಈಗ ಅದರ ವ್ಯಾಲ್ಯೂ ಎಷ್ಟಾಗೈತೆ ಅಂದ್ರೆ 4,085 ಆಗೈತಿ. ನೆಕ್ಸ್ಟ್ ನಿಫೋನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್. ಇದು ಏನಪ್ಪ ಅಂದ್ರೆ ಇದರೊಳಗೆ 4,003 ರೂಪಾಯಿ ಹಾಕಿನಿ, 4,046 ರೂಪಾಯಿ ಆಗೈತಿ. ನೆಕ್ಸ್ಟ್ ಇಡಲ್ವೈಸ್ ಲಾರ್ಜ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್. ಇದರೊಳಗೆ 2,604 ರೂಪಾಯಿ ಹಾಕಿನಿ. ಇದು 2,632 ಆಗೈತಿ. ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್. ಇದರೊಳಗೆ 2,106 ರೂಪಾಯಿ ಹಾಕಿನಿ. ಈಗ ಅದು 2,085ಕ್ಕೆ ಬಂದೈತಿ. ಸ್ವಲ್ಪ ಡೌನ್ ಆಗೈತಿ. ಇದು ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ ಇಳ್ದೈತಿ. ನೆಕ್ಸ್ಟ್ ಒನ್ ಈಸ್ ನಿಫೋನ್ ಇಂಡಿಯಾ ಮಲ್ಟಿ ಅಸೆಟ್ ಅಲೋಕೇಶನ್ ಫಂಡ್ ಡೈರೆಕ್ಟ್ ಗ್ರೋತ್. ಇದರೊಳಗೆ ನಾನು ಎಷ್ಟು ಹಾಕಿನಪ್ಪ ಅಂದ್ರೆ 1,154 ರೂಪಾಯಿ ಹಾಕಿನಿ. ಆದರೆ ಅದು ಈಗ 1,200 ಆಗಿದೆ. ನೆಕ್ಸ್ಟ್ ನಿಫೋನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್. ಇದರೊಳಗೆ ಎಷ್ಟಪ್ಪ ಅಂದ್ರೆ 1,203 ರೂಪಾಯಿ ಹಾಕಿನಿ. ಅದು 1,184ಕ್ಕೆ ಬಂದೈತಿ. ಸ್ವಲ್ಪ ಈ ಫಂಡ್ ಪರ್ಫಾರ್ಮೆನ್ಸ್ ಇದ್ರದ್ದು ಸರಿ ಇಲ್ಲ, ಸ್ವಲ್ಪ ಕಡಿಮೆ ಆಗೈತಿ. ಈಗ ನೆಕ್ಸ್ಟ್ ಇನ್ವೆಸ್ಕೋ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಹಾಕಿನಿ. ಇದು ಏನಪ್ಪ ಅಂದ್ರೆ ಇದು 1,004 ರೂಪಾಯಿ ಹಾಕಿನಿ. ಇದು 1,016 ರೂಪಾಯಿ ಆಗೈತಿ. HDFC ಫ್ಲೆಕ್ಸಿ ಕ್ಯಾಪ್ ಡೈರೆಕ್ಟ್ ಪ್ಲ್ಯಾನ್ ಗ್ರೋತ್. ಇದರೊಳಗೆ ನಾನು 1,006 ರೂಪಾಯಿ ಹಾಕಿನಿ. ಇದು 1,015 ರೂಪಾಯಿ ಆಗೈತಿ. ನಿಪ್ಪೋನ್ ಇಂಡಿಯಾ ಮಲ್ಟಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್. ಇದರೊಳಗೆ 704 ರೂಪಾಯಿ ಹಾಕಿನಿ, 699 ರೂಪಾಯಿ ಆಗೈತಿ. 5 ರೂಪಾಯಿ ಲಾಸ್ ಐತಿ. ಎಕ್ಸಿಸ್ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್. ಇದರೊಳಗೆ 703 ರೂಪಾಯಿ ಹಾಕಿನಿ, 692 ಆಗಿದೆ. LIC MF ಗೋಲ್ಡ್ ETF ಪಾಪ್ ಡೈರೆಕ್ಟ್ ಗ್ರೋತ್. ಇದರೊಳಗೆ 400 ರೂಪಾಯಿ ಹಾಕಿನಿ. ಇದು 428 ಆಗಿದೆ. ಇವು ಏನಪ್ಪ ಅಂದ್ರೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿದಂಥ ಮ್ಯೂಚುವಲ್ ಫಂಡ್ಗಳಾಗಿವೆ. ಟೋಟಲಿ ನಾನು 28,900 ಈಗ ಹಾಕಿದೆ. ಈಗ ಇನ್ನೂ 300 ಹಾಕಿದ್ದೇನೆ. ಅವು ಇನ್ನೂ ಬಂದಿಲ್ಲ. ಅವು ಬಂದ ಮೇಲೆ ಟೋಟಲ್ ನಾನು ಎಷ್ಟು ಹಾಕೋಪ್ಪ ಅಂದ್ರೆ 29,200 ಇನ್ವೆಸ್ಟ್ಮೆಂಟ್ ಆಗುತ್ತದೆ. ಇದು ನಾ ಈಗ ಟೋಟಲಿ SIP ಮಾಡಕತ್ತನು. ಪ್ರತಿ ತಿಂಗಳು ನಾನು 2,000 ರೂಪಾಯಿ ಅಂತ SIP ಮಾಡ್ತನು. ಪ್ರತಿ ತಿಂಗಳ ಪೇಮೆಂಟ್ ಬಂದ ತಕ್ಷಣ 2,000 ರೂಪಾಯಿ ನಾನು ಮ್ಯೂಚುವಲ್ ಫಂಡ್ಗಳಲ್ಲಿ SIP ಮಾಡುತ್ತೇನೆ. ಈ ಎಲ್ಲ ಮ್ಯೂಚುವಲ್ ಫಂಡ್ಗಳ ಟೋಟಲ್ ರಿಟರ್ನ್ಸ್ ಎಷ್ಟಿದಾವೆ ನೋಡ್ರಿ. 1,419, 81, 42, 28, 20 ಲಾಸಲ್ಲಿದೆ, 45, 19 ಲಾಸಲ್ಲಿದೆ, 12 ಪ್ರಾಫಿಟಲ್ಲಿದೆ, 9, 5, 10, 28. ಇದು ಟೋಟಲ್ ನಾನು ಮಂತ್ಲಿ 2,000 ರೂಪಾಯಿ ಹಾಕುತ್ತೇನೆ. ಇದ್ರದ ಟೋಟಲ್ ರಿಟರ್ನ್ಸ್. ಇನ್ನು ಡೇ ಚೇಂಜ್, ನಿನ್ನೆ ಒಂದು ಸ್ವಲ್ಪ ಮಾರ್ಕೆಟ್ ಡೌನ್ ಇತ್ತು. ಆದ ಕಾರಣ ಇಲ್ಲಿ ಒಂದು ಡೇ ರಿಟರ್ನ್ಸ್ ಎಷ್ಟದಾವೆ ನೋಡ್ರಿ. ಇದರೊಳಗೆ ಒಂದು ICICI ಪ್ರುಡೆನ್ಷಿಯಲ್ ಮಲ್ಟಿ ಅಸೆಟ್ ಫಂಡ್ ಡೈರೆಕ್ಟ್ ಗ್ರೋತ್ 12 ರೂಪಾಯಿ ಲಾಸ್ ಆಗಿದೆ ಒಂದು ದಿವಸಕ್ಕೆ. ಇಡಲ್ವೈಸ್ ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ 17 ರೂಪಾಯಿ ಲಾಸ್. ನಿಫೋನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ 7 ರೂಪಾಯಿ 4 ಪೈಸೆ ಲಾಸ್. ಇಡಲ್ವೈಸ್ ಲಾರ್ಜ್ ಕ್ಯಾಪ್ ಫಂಡ್ 4 ರೂಪಾಯಿ 98 ಪೈಸೆ ಲಾಸ್. ಇವು ಏನಪ್ಪ ಅಂದ್ರೆ ನಿನ್ನೆ ಮಾರ್ಕೆಟ್ ಡೌನ್ ಇತ್ತು. ಆದ ಕಾರಣ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಲಾಸ್ ಆಗಿವೆ. ನನಗೆ ಟೋಟಲ್ ನಿನ್ನೆ ಮಾರ್ಕೆಟ್ ಡೌನ್ ಇದ್ದಿದ್ದಕ್ಕೆ ಟೋಟಲ್ 53 ರೂಪಾಯಿ 59 ಪೈಸೆ ಲಾಸ್ ಆಗಿದೆ. ನನ್ನ ಟೋಟಲ್ ಇನ್ವೆಸ್ಟ್ಮೆಂಟಕ್ಕೆ ಟೋಟಲ್ ರಿಟರ್ನ್ಸ್ ಎಷ್ಟಿತ್ತಪ್ಪ ಅಂದ್ರೆ 1,612 ರೂಪಾಯಿ ಟೋಟಲ್ ರಿಟರ್ನ್ಸ್ ಇದೆ. ಇವು ಏನಪ್ಪ ಅಂದ್ರೆ ನಾನು ಹೂಡಿಕೆ ಮಾಡಿರುವ ಮ್ಯೂಚುವಲ್ ಫಂಡ್ಗಳು. ಇವತ್ತರ ಡೇ ಚೇಂಜ್ ಆಯಿತು. ಮತ್ತು ಇದ್ರದ್ದು XIRR ನೋಡ್ಬೇಕಂದ್ರೆ ಈ ರೀತಿಯಾಗಿದೆ. ಇವು ಏನಪ್ಪ ಅಂದ್ರೆ ಸಮ್ ಆಫ್ ದ ಇನ್ವೆಸ್ಟ್ಮೆಂಟ್ಸ್ ನೀವು ನೋಡ್ಕೋಬೋದು. ನೀವು ಕೂಡ ಹೂಡಿಕೆ ಮಾಡಬಹುದು. ಮ್ಯೂಚುವಲ್ ಫಂಡ್ ಒಳಗೆ ಪ್ರತಿ ತಿಂಗಳ SIP ಮಾಡಿದ್ರೆ ಪ್ರಾಫಿಟ್ ಆಕೈತಿ. ನಿಮಗೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ನೀವು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಬಹುದು. ನಾನಂತೂ ಮಾಡಿದ್ದೇನೆ. ನಾನು ಟೋಟಲ್ 12 ಫಂಡ್ಗಳಲ್ಲಿ ಹೂಡಿಕೆ ಮಾಡಿದ್ದೇನೆ.
ನೋಡ್ಕೋಬೋದು ನೀವು ಇಲ್ಲಿ. ಇವು ಏನಪ್ಪ ಅಂದ್ರೆ ನನ್ನ ಮ್ಯೂಚುವಲ್ ಫಂಡ್ಸ ಮತ್ತು ಇವು ಏನಪ್ಪ ಅಂದ್ರೆ ಮ್ಯೂಚುವಲ್ ಫಂಡ್ಸ. ಇಲ್ಲಿ ಪೋರ್ಟ್ಫೋಲಿಯೋ ಅನಾಲೈಸಿಸ್ ನೋಡಬೇಕಾದ್ರೆ ಟೋಟಲ್ ಇನ್ವೆಸ್ಟೆಡ್ 28,900 ಐತಿ. ನಂದು ಈಗ ಇದರ ವ್ಯಾಲ್ಯೂ ಇದ್ದಿದ್ದು 30,513 ಇದೆ. ಇವು ಏನಪ್ಪ ಅಂದ್ರೆ ಮ್ಯೂಚುವಲ್ ಫಂಡ್ದ ನನ್ನ ಹೂಡಿಕೆಯಾಗಿವೆ.